ಕಟಕ ರಾಶಿಯ ವೀಕ್ಷಕರೇ 2026 ಪ್ರಾರಂಭವಾದಾಗ ನಿಮ್ ತಲೆಯಲ್ಲಿ ಒಂದು ಪ್ಲಾನ್ ಇತ್ತು, ಒಂದು ಗುರಿ ಇತ್ತು, ಒಂದು ಆಸೆ ಇತ್ತು, ಒಂದು ಹಠ ಇತ್ತು, ಒಂದು ಯೋಚನೆ ಇತ್ತು, ಒಂದು ಯೋಜನೆ ಇತ್ತು. ನಾನು ಈ ವರ್ಷ ಏನನ್ನಾದ್ರೂ ಮಾಡ್ಬೇಕು, ಕೆಟ್ಟದನ್ನ ಬಿಡಬೇಕು, ಒಳ್ಳೆದನ್ನ ಮಾಡ್ಬೇಕು, ಏನನ್ನಾದ್ರೂ ಈ ವರ್ಷ ಮುಗಿಯೋದ್ರೊಳಗಡೆ ನಾನು ಏನನ್ನಾದ್ರೂ ಒಂದು ಸಾಧಿಸ್ಬೇಕು, ಅಥವಾ ನನ್ನಲ್ಲಿರ್ತಕ್ಕಂಥ ಕೆಲ ನ್ಯೂನ್ಯತೆಗಳನ್ನ ಬದಲಾಯಿಸ್ಕೋಬೇಕು ಅನ್ನುವಂತಹ ಅನೇಕ ಆಸೆಗಳನ್ನ ಇಟ್ಕೊಂಡು 2026 ಪ್ರಾರಂಭ ಮಾಡಿದ್ರಿ, ಹೌದು ಅಲ್ವೋ? ಈಗೇನಾಯ್ತು? ಅರ್ಧ ವರ್ಷ ಮುಗ್ದೇ ಹೋಯ್ತು ಅಂದ್ರೆ ಎಲ್ಲ ಒಂದ್ ಕಡೆ ನಿಮಗ್ ಗುರಿ ಮರ್ತೇ ಹೋಯ್ತಾ, ಅಥವಾ ನೀವು ಅಂದ್ಕೊಂಡಂಗೆ ಎಲ್ಲ ನಡೀತಾ ಇದೆಯಾ? ಸಿಕ್ಕಾಪಟ್ಟೆ ಕೆಲ ಸಮಸ್ಯೆಗಳು, ತೊಂದರೆಗಳು, ಜೀವನದ ಜಂಜಾಟಗಳು, ಜೀವನದಲ್ಲಿ ಯಾಕೆಷ್ಟು ಮಾನಸಿಕವಾಗಿರ್ತಕ್ಕಂಥ ಅಸ್ಥಿರತೆ ಬರ್ತಾ ಇದೆ, ಸಣ್ಣ ಪುಟ್ಟ ವಿಷಯಗಳಿಗೂ ಅತಿಯಾಗಿರ್ತಕ್ಕಂಥ ಯೋಚಿಸುವಂತಹ ಒತ್ತಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಹಗಲಿರುಳು ಅತ್ಯಂತ ಪ್ರಾಮಾಣಿಕವಾಗಿ ದುಡಿದ್ರೂ ಕೂಡ, ಎಲ್ಲರ ಒಳಿತಿಗಾಗಿ ಕಷ್ಟಪಟ್ಟರೂ ಕೂಡ ಕೊನೆಗೆ ನಮ್ಮ ಭಾವನೆಗಳಿಗೆ ಸೂಕ್ತವಾದ ಗೌರವ ಸಿಗ್ಲಿಲ್ವಲ್ಲ ಅನ್ನುವಂತ ಚಿಂತೆ ಮಾಡ್ತಾ ಇದ್ರಲ್ಲ. ಒತ್ತಡಗಳು, ತೊಂದರೆಗಳು, ಹೋರಾಟಗಳ ಮಧ್ಯದಲ್ಲಿಯೇ ನಿಮ್ಮ ಗುರಿ ಅನ್ನುವಂಥದ್ದು ಮರ್ತೇ ಹೋಗಿದೆ ಅಲ್ವಾ? ಹಾಗಿದ್ರೆ ಮರೆಯೋದ್ ಬೇಡ. ಉಳಿದಿರುವಂತ 6 ತಿಂಗಳಲ್ಲಾದ್ರೂ 2026 ಅತ್ಯಂತ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗೋದು ಹೇಗೆ, ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ರೆ ನಮ್ಗೆ ಸಕ್ಸಸ್ ಸಿಗುತ್ತೆ, ಸಕ್ಸಸ್ಸಿಗೆ 3 ಎಚ್ಚರಿಕೆಗಳು ಯಾವುದು, ಮತ್ತೆ 3 ಪರಿಹಾರಗಳು ಏನು ಅನ್ನುವಂತಹ ಅದ್ಭುತವಾದ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ವಿಡಿಯೋ ನೀವು ಸೇವ್ ಮಾಡಿ ಇಟ್ಕೋತೀರಿ, 2-3 ಸರಿ ನೋಡ್ತೀರಿ. ಅಷ್ಟೊಂದು ಅದ್ಭುತವಾದ ವಿಡಿಯೋ ಇದಾಗಿರುತ್ತೆ. ತಡ ಮಾಡೋದ್ ಬೇಡ, ಈಗಲೇ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ, ಬನ್ನಿ. ನೋಡಿ, ಕಟಕ ರಾಶಿಯವರು ಯಾವತ್ತಿಗೂ ಭಾವನಾತ್ಮಕವಾದಂತ ವ್ಯಕ್ತಿ. ಯಾಕಂತಂದ್ರೆ ಜಲತತ್ವದ ಒಂದು ಪ್ರಭಾವ ಹೊಂದಿರುವಂತದ್ದು, ಮತ್ತು ಈ ರಾಶಿಯ ಅಧಿಪತಿ ಯಾರು? ಚಂದ್ರ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಅದ್ಭುತವಾದಂತ ಕರುಣೆ, ಮಮತೆ, ಒಂದು ತಾಯಿಯ ಹೃದಯ ಮಮತೆ, ಈ ಮಾತೃ ಹೃದಯ ಅಂತ ಹೇಳ್ಬೋದು, ಮತ್ತು ಸೃಜನಶೀಲತೆ ಇರುತ್ತೆ. ಇತರರ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸುವಂತಹ ಉದಾತ್ತವಾದ ಗುಣ ಇರುತ್ತೆ. ಅದು ನಿಮಗೆ ಜನ್ಮಸಿದ್ಧವಾಗಿನೇ ಬಂದಿರುತ್ತೆ. ನೀವು ಸದಾ ಕೌಟುಂಬಿಕ ನೆಮ್ಮದಿಯನ್ನ ಬಯಸುವಂತಹ ಒಂದು ವ್ಯಕ್ತಿ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಮಾತಿಗಿಂತ ಹೆಚ್ಚಾಗಿ ಸಂಬಂಧಗಳಿಗೆ ಮತ್ತು ಮನಸ್ಸಿನ ಶಾಂತಿಗೆ ಗೌರವವನ್ನು ಕೊಡ್ತಕ್ಕಂತಹ ವ್ಯಕ್ತಿ, ಆದ್ಯತೆಯನ್ನ ಕೊಡ್ತಕ್ಕಂಥ ವ್ಯಕ್ತಿ. ಆದ್ರೆ ಇದೇ ಅತಿ ಆದಾಗ ಭಾವುಕತೆಗೆ, ಕೆಲವೊಮ್ಮೆ ಸಣ್ಣ ಸಣ್ಣ ವಿಷಯಗಳಿಗೆ, ಭಾವನೆಗಳಿಗೆ ಮಾನಸಿಕವಾಗಿ ಕುಗ್ಗುವಂತೆ ಮಾಡ್ತಕ್ಕಂಥದ್ದು. ಏನಾಗುತ್ತೆ? ಜೀವನದಲ್ಲಿ ಸ್ವಂತ ಒಂದು ಬುದ್ಧಿವಂತಿಕೆಯಿಂದ ಅಥವಾ ಕಲ್ಪನಾ ಶಕ್ತಿಯಿಂದ ಎಂತಹ ಸಂಕಷ್ಟಗಳಿದ್ರು ಯಶಸ್ಸಿನಿಂದ ಇದುವರೆಗೂ ನೀವು ಸಾಗಿಸ್ತಾ ಬಂದಿದ್ದೀರಿ. ಆದ್ರೆ ಒಮ್ಮೆ ನಿಮ್ಮ ದೌರ್ಬಲ್ಯ ಏನಾಗತ್ತೆ, ಯಾರನ್ನೋ ನಂಬಿಡ್ತೀರಿ ಅಥವಾ ಇಷ್ಟಪಟ್ಟಿರ್ತೀರಿ, ಅಥವಾ ಎಷ್ಟೋ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನೆಲ್ಲವನ್ನೂ ಹೇಳ್ಬಿಡ್ತೀರಿ. ಅವ್ರು ಮಾಡಿರೋ ತಪ್ಪುಗಳನ್ನ ಕ್ಷಣ ಮಾತ್ರದಲ್ಲಿ ಕ್ಷಮಿಸ್ಬಿಡ್ತೀರಿ. ಆದ್ರೂ ಕೂಡ ನಿಮಗೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿರುತ್ತೆ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ಚಿಂತೆ ಇರುತ್ತೆ ಅನ್ನುವಂಥದ್ದಂತೂ ಸತ್ಯ. ನಿಜಾನ ಸುಳ್ಳ, ಇದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಯಾಕಂತಂದ್ರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಯಾಕಂತಂದ್ರೆ ನೀವು ಎಲ್ಲರನ್ನ ನಂಬುವಂತಹ ಒಂದು ಗುಣ ನಿಮ್ಮಲ್ಲಿ ಸಹಜವಾಗಿ ಇರತಕ್ಕಂಥದ್ದು. ಇನ್ನು ವಿಷಯ ಏನಂತಂದ್ರೆ, ಈ ಕಳೆದ 6 ತಿಂಗಳಲ್ಲಿ ಇಲ್ಲಿವರೆಗೆ ಏನಾಯ್ತು ನೋಡಿ. ಕಳೆದ ಕೆಲ ತಿಂಗಳಿಂದ ನಿಮ್ಮ ತಾಳ್ಮೆ ಸಾಕಷ್ಟು ಪರೀಕ್ಷೆ ಆಗಿ ಹೋಗಿದೆ. ಶನಿಯ ಪ್ರಭಾವದಿಂದಾಗಿ ಬಹಳಷ್ಟು ಕಷ್ಟ ನಷ್ಟಗಳು, ತೊಂದರೆ ತಾಪತ್ರಗಳು, ಮಾನಸಿಕವಾಗಿರ್ತಕ್ಕಂಥ ಸಂಕಷ್ಟಗಳನ್ನ ನೀವು ಎದುರಿಸಿದಿರಿ. ಇನ್ನು ಕೆಲವು ಮುಖ್ಯ ಆರ್ಥಿಕ ಯೋಜನೆಗಳು ಕೊನೆ ಕ್ಷಣಗಳಲ್ಲಿ ವಿಳಂಬ ಆಗಿರ್ಬೋದು ಅನ್ನುವಂತ ಭಾವನೆ ಇರುತ್ತೆ. ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರಾಮಾಣಿಕೆ ಅಂದ್ರೆ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕಂತೆ, ಒಂದು ಶ್ರಮಕ್ಕೆ ತಕ್ಕಂತೆ ಪ್ರೋತ್ಸಾಹ ಸಿಗಲಿಲ್ವೇನೋ ಅನ್ನುವಂತಹ ಒಂದು ಕೊರಗು ನಿಮ್ಮಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಕೌಟುಂಬಿಕವಾಗಿ ಒಂದು ಜವಾಬ್ದಾರಿಗಳ ಹೊರೆ ಹೆಚ್ಚಾಗಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡದ ಒಂದು ಮಧ್ಯದಲ್ಲಿ ಸಿಕ್ಕಾಕೊಂಡಿರುವಂತ ಪರಿಸ್ಥಿತಿ ನಿಮ್ಮನ್ನ ಕಾಡ್ತಾ ಇರ್ಬೋದು. ಆದ್ರೆ ಇಲ್ಲಿ ವಿಷಯ ಏನಂತಂದ್ರೆ, ಈ ಎಲ್ಲಾ ಸಂಕಷ್ಟಗಳ ಮಧ್ಯದಲ್ಲಿ 2026 ಉಳಿದಿರತಕ್ಕಂತಹ ದಿನಮಾನಗಳಲ್ಲಿ ನಿಮ್ಗೆ ಸಕ್ಸಸ್ ಸಿಗುವಂತ ಫಾರ್ಮುಲಾ ಯಾವುದು ಅನ್ನೋದ್ರ ಬಗ್ಗೆನೆ ಈ ವಿಡಿಯೋದ ಮೇನ್ ಇಂಪಾರ್ಟೆಂಟ್ ಸೀಕ್ರೆಟ್. ಹಾಗಾಗಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಿಮಗಾಗಿನೇ ಒಂದು ಅದ್ಭುತವಾದ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ವಿಡಿಯೋದಲ್ಲಿ ಮುಂದುವರಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ
ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಪ್ರತಿ ಇದಾಗಿರುವಂತದ್ದು. 80ರಿಂದ 100 ಪುಟ ಇರುತ್ತೆ ಅಂತಂದ್ರೆ ಎಷ್ಟು ವಿಸ್ತೃತವಾಗಿರ್ಬೋದು, ನೀವೇ ಇದನ್ನ ಲೆಕ್ಕ ಹಾಕಿ. ಹಾಗಾಗಿ ಈಗಲೇ ನಂಬಿಕೆ ವಿಶ್ವಾಸದಿಂದ ತೆಗೆದುಕೊಳ್ಳಿ. ಇನ್ನು ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ನೋಡಿ, ಜೂನ್ ತಿಂಗಳಲ್ಲಿ ಗುರು ಕಟಕ ರಾಶಿ ಪ್ರವೇಶ ಮಾಡಿದ್ದಾರೆ. ನಿಮ್ಮ ಸ್ಥಾನದಲ್ಲಿ ಉಚ್ಚನಾಗಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಕಟಕ ರಾಶಿಯವರಿಗೆ ಅದ್ಭುತವಾಗಿರತಕ್ಕಂತಹ ಒಂದು ಯೋಗ ನಿರ್ಮಾಣ ಆಗಿರತಕ್ಕಂಥದ್ದು. ಇನ್ನು ನಿಮ್ಮ ಒಂದು ಗುರುವಿನ ಪೂರ್ಣ ಅಮೃತ ದೃಷ್ಟಿ ನಿಮ್ಮ 5ನೇ ಮನೆಯಾದ ಪಂಚಮ ಸ್ಥಾನದ ಮೇಲೆ, 7ನೇ ಮನೆಯಾದ ಸಪ್ತಮ ಸ್ಥಾನದ ಮೇಲೆ ಹಾಗೂ 9ನೇ ಮನೆಯಾದ ಭಾಗ್ಯ ಸ್ಥಾನದ ಮೇಲೆ ಬೀಳತಕ್ಕಂಥದ್ರಿಂದ ಮಾನಸಿಕವಾಗಿರತಕ್ಕಂತ ಒಂದು ಸ್ಥೈರ್ಯ 100 ಪಟ್ಟು ನಿಮಗೆ ಹೆಚ್ಚಾಗುತ್ತೆ. ಹಿಂದಿನ ಗೊಂದಲಗಳು ಹಾಗೂ ಒತ್ತಡಗಳು ನಿಧಾನವಾಗಿ ಕಡಿಮೆ ಆಗ್ತಕ್ಕಂಥದ್ದು. ಆರ್ಥಿಕವಾಗಿರತಕ್ಕಂಥ ಕೌಟುಂಬಿಕ ವಿಚಾರಗಳಲ್ಲಿ ಸುಧಾರಣೆ ಕಂಡು ಬರ್ತಕ್ಕಂಥದ್ದು. ಇನ್ನು ನಿಮ್ಮ ಗೌರವ ಹಾಗೂ ಸಮಾಜದಲ್ಲಿನ ಒಂದು ಮಾನ್ಯತೆ ಇದೆಯಲ್ಲ, ಅದು ಹೆಚ್ಚಾಗುವಂಥದ್ದು. ಇನ್ನು ನಿಂತು ಹೋಗಿರತಕ್ಕಂಥ ಕೆಲಸಗಳು ಪುನಃ ಆರಂಭ ಆಗುವಂಥದ್ದು, ದಾರಿ ಸುಲಭ ಆಗುತ್ತೆ. ಇನ್ನೊಂದು ಕಡೆ 9ನೇ ಮನೆಯಾದ ಭಾಗ್ಯ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ರಿಂದ ಶನಿದೇವ ನಿಮ್ಮನ್ನ ನಿರಂತರವಾದ ಒಂದು ಪರಿಶ್ರಮದ ಕಡೆಗೆ ನಡೆಸ್ತಾನೆ, ಅಂದ್ರೆ ಬುದ್ಧಿ ಕಲಿಸ್ತಾನೆ. ತಂದೆ ತಾಯಿಯವರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ನಿಮ್ಮದೇ ಆಗಿರತಕ್ಕಂತ ರಾಶಿಯಲ್ಲಿರುವಂತಹ ಉಚ್ಚ ಗುರುವಿನ ಶುಭ ದೃಷ್ಟಿಯ ಒಂದು ಶನಿಯು ವಿಳಂಬ ಪ್ರಭಾವವನ್ನ ಬಹುಪಾಲು ನಿಯಂತ್ರಿಸುವಂತದ್ರಿಂದ ನಿಮಗೆ ಎಂತಹ ಕಠಿಣ ಸವಾಲುಗಳಿದ್ರು ಕೂಡ ಒಂದು ಧೈರ್ಯ, ಒಂದು ಸ್ಥೈರ್ಯ, ಒಂದು ಶಕ್ತಿ, ಒಂದು ಆತ್ಮಸ್ಥೈರ್ಯ ಅನ್ನುವಂಥದ್ದು ನಿಮಗೆ ಒಳ್ಳೆ ರೀತಿಯಲ್ಲಿ ಪ್ರಭಾವವನ್ನ ಕೊಡುತ್ತೆ. ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಏನು ಗೊತ್ತಾ? 3 ಅತ್ಯಂತ ಈ 6 ತಿಂಗಳಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗಿರ್ತಕ್ಕಂಥ 3 ಅಮೂಲ್ಯವಾಗಿರ್ತಕ್ಕಂಥ ಪರಿಹಾರಗಳ ಬಗ್ಗೆ. ಅಂದ್ರೆ ಪರಿಹಾರ ಅಂತ ಅನ್ಬೋದು, ಎಚ್ಚರಿಕೆ ಅಂತ ಅನ್ಬೋದು, ಅಥವಾ ನಿಮ್ಮ ಜೀವನದ ಸಕ್ಸಸ್ ಸೀಕ್ರೆಟ್ಗಳು ಅಂತ ಹೇಳ್ಬೋದು. ಆ 3 ಎಚ್ಚರಿಕೆಗಳು ಯಾವುದು ಅಂತ ನೋಡಿದ್ರೆ, ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ಇರಬಾರದು. ನೋಡಿ, ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಉಚ್ಚನಾಗಿರುವುದರಿಂದ ಕೆಲವೊಮ್ಮೆ ಎಲ್ಲವೂ ನನ್ನಿಂದಲೇ ಸಾಧ್ಯ ಅಥವಾ ಎಂಬ ಅತಿಯಾಗಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಇರುತ್ತೆ ಕೆಲವೊಂದು ಜನರಿಗೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ್ಲೂ ಕೂಡ ಹಿರಿಯರ ಸಲಹೆ ಪಡೆದುಕೊಂಡು ವಿನಮ್ರತೆಯಿಂದ ಮುನ್ನಡಿತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಅಂದ್ರೆ ದುಡುಕುತನದಿಂದ, ಆತುರದಿಂದ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು. ಅದು ಕೆಲವು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಹೂಡಿಕೆ ವಿಚಾರದಲ್ಲಿ ಆಸೆಗೆ ಬಿದ್ದು ದೊಡ್ಡ ಮೊತ್ತದ ಹಣವನ್ನ ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಅದರಲ್ಲೂ ವಿಶೇಷವಾಗಿ ಲಾಟರಿ ಅಥವಾ ಅಸುರಕ್ಷಿತ ಹೂಡಿಕೆಗಳು, ಮತ್ತೆ ಈ ಟ್ರೇಡಿಂಗ್ ಮಾಡುವಂತವ್ರು ಅಥವಾ ಈ ಯಾವ್ದೋ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು, ಇಂಥ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಾಗುತ್ತೆ, ಎಚ್ಚರಿಕೆ ಇಡಬೇಕಾಗುತ್ತೆ. ವಾಮ ಮಾರ್ಗದಿಂದ ಹಣ ಗಳಿಸುವಂತ ದಾರಿಯನ್ನ ದಯವಿಟ್ಟು ಬೇಡ. ಮತ್ತು ಆರ್ಥಿಕ ವ್ಯವಹಾರಗಳಲ್ಲಿ ಶಿಸ್ತು ಕಾಯ್ಕೊಳ್ತಕ್ಕಂಥದ್ದು ಸೂಕ್ತ ಅನ್ನುವಂಥದ್ದು ಇದು 2ನೇ ಎಚ್ಚರಿಕೆ ಗಮನದಲ್ಲಿ ಇಟ್ಕೋಬೇಕು. ಇನ್ನು 3ನೇ ಎಚ್ಚರಿಕೆ ಏನಂತಂದ್ರೆ, ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಯಾಕಂತಂದ್ರೆ ಸ್ವಲ್ಪ ಆರೋಗ್ಯದ ಕಡೆ, ನಿಮ್ಮ ಆರೋಗ್ಯ ಆಗಿರ್ಲಿ ಅಥವಾ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಇರ್ತವೆ ಕುಟುಂಬದಲ್ಲಿ, ಅದನ್ನು ಕೂಡ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ನಿಭಾಯಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಮಾತ್ರ ನಿಮಗೆ ಉಳಿದ 6 ತಿಂಗಳಲ್ಲಿ ನಿಮಗೆ ಅದ್ಭುತವಾದಂತ ಫಲ ಸಿಗುತ್ತೆ. ಇನ್ನು ಈ 6 ತಿಂಗಳಲ್ಲಿ ಚುಟುಕಾಗಿ ನಿಮ್ಗೆ ಏನ್ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಆಮೇಲೆ ನಿಮಗ್ ಪರಿಹಾರ ಏನಿದೆ ಈ ವರ್ಷದಲ್ಲಿ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಖಂಡಿತ ತಿಳಿಸೋಣ. ನೋಡಿ, ಉದ್ಯೋಗ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಒಂದು ಗುರುವಿನ ಪ್ರಭಾವ, ಜನ್ಮ ಒಂದು ರಾಶಿಯಲ್ಲಿರ್ತಕ್ಕಂತಹ ಒಂದು ಗುರುವಿನ ಪ್ರಭಾವದಿಂದ ಇದುವರೆಗೆ ನಿಂತಿರ್ತಕ್ಕಂತಹ ಕೆಲಸಗಳು ಸ್ವಲ್ಪ ಪ್ರಗತಿ ಆಗ್ತದೆ. ಮೇಲಧಿಕಾರಿಗಳ ಒಲವು ಹಾಗೂ ಸಹೋದ್ಯೋಗಿಗಳ ಬೆಂಬಲ ಸಿಗುತ್ತೆ. ನಿಮ್ಮ ಒಂದು ಕಾರ್ಯಕ್ಷಮತೆಗೆ ಸೂಕ್ತವಾದ ಒಂದು ಮನ್ನಣೆ ಸಿಗುತ್ತೆ, ಗೌರವ ಸಿಗುತ್ತೆ, ಹೊಸ ಜವಾಬ್ದಾರಿಗಳು ಸಿಗುತ್ತೆ. ಮತ್ತು ಈ ಕಟಕ ರಾಶಿಯವರಿಗೆ ಈ ಒಂದು ಉಳಿದಿರುವಂತ 6 ತಿಂಗಳವರೆಗೆ ಅನೇಕ ಏಳು ಬೀಳುಗಳ ಮಧ್ಯದಲ್ಲಿಯೂ ಕೂಡ ಒಂದು ಒಳ್ಳೆ ಫಲ ನಿಮಗೆ ಸಿಗುವಂತದ್ದು. ಪ್ರೇಮಿಗಳಿಗೂ ಕೂಡ ಒಳ್ಳೆ ಫಲ ಇದೆ. ಮತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇರತಕ್ಕಂಥದ್ದು, ಮತ್ತೆ ಮದುವೆ ಆಗ್ಬೇಕು ಅನ್ನುವಂತ ಯೋಚನೆಯಲ್ಲಿದ್ರು ಕೂಡ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ವಿಶೇಷವಾಗಿ 3 ಪರಿಹಾರಗಳು ಯಾವ್ದನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಯಾಕಂತಂದ್ರೆ ನಿಮ್ಮ ಒಂದು ಅಭಿಪ್ರಾಯವೇ ನಮಗ್ ತುಂಬಾ ಮುಖ್ಯ. ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೆ ಸಹಕಾರಿ ಆಗ್ತದೆ. ಇನ್ನು ನಿಮಗೆ ಮೊದಲನೇ ಪರಿಹಾರ ಬಂದು, ಪ್ರತಿ ಶನಿವಾರದ ದಿನ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮಾನ್ ಚಾಲಿಸ ಭಕ್ತಿಯಿಂದ ಪಠಣ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ ಫಲ ಸಿಗುತ್ತೆ. ಪ್ರತಿದಿನ ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪಿಸ್ತಕ್ಕಂಥದ್ದು ಹಾಗೂ ವಿಷ್ಣು ಸಹಸ್ರನಾಮ ಕೇಳುವಂತಹ ಹಾಗೂ
ಈ ಕೇಳೋದ್ರ ಮೂಲಕ ಮಾನಸಿಕವಾದ ನೆಮ್ಮದಿ ನಿಮಗೆ ವೃದ್ಧಿ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ನಿಮ್ಮ ಈ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ನಿಮ್ಮ ಕೈಲಾಗಿರತಕ್ಕಂತಹ ಒಂದು ಸಹಾಯವನ್ನ ಮಾಡಿದ್ರೆ ಈ ಒಂದು ವರ್ಷದಲ್ಲಿ ಈ 2026 ಮುಗಿಯೋದ್ರೊಳಗಡೆ ನಿಮಗೆ ಅದ್ಭುತವಾದಂತಹ ಫಲ ಸಿಗುತ್ತೆ. ಕಟಕ ರಾಶಿಯವರೇ, ನಿಮಗೆ ಎಷ್ಟೇ ಸಂಕಷ್ಟಗಳಿದ್ರು ಕಷ್ಟ ನಿಮಗೆ ಹೊಸದಲ್ಲ. ಅದನ್ನೆಲ್ಲ ನಿಭಾಯಿಸುವಂತ ಶಕ್ತಿ, ಬುದ್ಧಿವಂತಿಕೆ ನಿಮಗೆ ಇದೆ. ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ ಹೋಗ್ಬೇಡಿ. ನಿಮ್ಮಲ್ಲಿ 100 ಪಟ್ಟು ಕಷ್ಟವನ್ನ ನಿಭಾಯಿಸುವಂತ ಶಕ್ತಿ ಇದೆ ಮತ್ತು ಈ ದೈವ ಬಲದ ಮೇಲೆ ನಂಬಿಕೆ ಇಡಿ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಈ ವರ್ಷಾಂತ್ಯದ ವೇಳೆಗೆ ನೀವು ಉತ್ತಮವಾಗಿರತಕ್ಕಂತ ಮಟ್ಟದ ಒಂದು ಸ್ಥಿರತೆಯನ್ನ ಪಡಿಲಿಕ್ಕೆ ಖಂಡಿತ ಸಾಧ್ಯ ಆಗತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.